ನಾಗಪ್ಪ ಬಂದು ಉತ್ತ ಬೆಳೆದು ಬಿಟ್ಟು ಮರಿ ಎಲ್ಲ ಜಾಸ್ತಿ ಆಗಿ ನಿಮ್ಗೆ ಜೋರು ಬರುತ್ತೆ ಆ ಟೈಮ್ ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ. ನಮಸ್ಕಾರ, ಆನ್ಲೈನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆಗೆ ನಾನು ಇಷ್ಟಿಯಾಕ್ ಅಹಮದ್ ಎಸ್ ಚಿನ್ನೂರ್. ನನ್ನ ಆನ್ಲೈನ್ ಟಿವಿಯಲ್ಲಿ ಸತತವಾಗಿ ಸಾಕಷ್ಟು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಇತಿಹಾಸ ವರದಿಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತೊಂದು ಅದೇ ರೀತಿಯಾದ ಒಂದು ವಿಶೇಷ ವರದಿ ಇದೆ. ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನ ಸೇವಾ ಸಮಿತಿ, ಮಳೆಕೋಟೆ ರಸ್ತೆ, ವೀರಸಾಗರ, ತುಮಕೂರು. ಈ ತುಮಕೂರಿನ ಹೆಸರುವಾಸಿಯಾದಂತಹ ದೇವಸ್ಥಾನ ಸರಿಸುಮಾರು 46 ವರ್ಷಗಳಿಂದ ಈ ದೇವಸ್ಥಾನ ಇದೆ. ಇಲ್ಲಿಯ ಚರಿತ್ರೆ, ಇತಿಹಾಸ ನೋಡೋದಾದರೆ ವಿಭಿನ್ನ, ರೋಚಕ. ಭಗವಂತ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾದ ಇಲ್ಲಿ ಪವಾಡವೂ ಸಹ ಇದೆ. ಈ ಒಂದು ಪವಾಡದ ಬಗ್ಗೆ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸತೀಶ್ ಅವರಿದ್ದಾರೆ, ಕಾರ್ಯದರ್ಶಿ. ಜೊತೆಗೆ ನೋಡಿ, ಶ್ರೀಮತಿ ಲಲಿತಮ್ಮ ನಾಗರಾಜು ಇವರ ತಾಯಿ. ಇವರಿಗೆ ಅವತ್ತು ಕಂಡಂತಹ ಪವಾಡದ ಬಗ್ಗೆ ಮತ್ತು ಸರಿಸುಮಾರು 1975ರಲ್ಲಿ ಮನೆಯಲ್ಲಿ ಹುಟ್ಟ ಇರುತ್ತೆ. ಬನ್ನಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮನೆಯಲ್ಲಿರ್ತಕ್ಕಂಥ ಮುನೇಶ್ವರನ ಮನೆ ಮುಂಭಾಗದ ಒಂದೇನೋ ಜಾಗಕ್ಕೆ ಇವರೇ ಸ್ವತಃ ಹಿಡಿದು ಅಲ್ಲಿಗೆ ಬಿಟ್ಬಿಡ್ತಾರೆ. ರೋಚಕ ವರದಿ, ರೋಚಕ ದೇವಸ್ಥಾನದ ಇತಿಹಾಸ. ಹುತ್ತ ಬೆಳೆದಿತ್ತು, ಮನೆಗಳಿಗೆ ಮರಿ ಹಾಕಿತ್ತು. ಮರಿ ಅಮ್ಮ ಬಂದು, ನೀವು ಒಬ್ಬಲಿಕ್ಕೆ ನಾನು ಬಂದಿಲ್ಲ, ಲೋಕಕ್ಕೆ ನಾನು ಬಂದು ತಾಯಾಗಿ ನಿಂತಿದ್ದೀನಿ. ಬಂದಿದ್ದ ಭಕ್ತರ ನಾನು ಕಷ್ಟ ಹೊಡೆದು ಸಹಾಯ ಮಾಡ್ಕೊಡ್ತೀನಿ, ನನ್ನ ಮುಂದೆ ಕರ್ಕೊಂಡು ಹೋಗಿ ನಿಲ್ಸು ಹೇಳಿದ್ದಕ್ಕೆ ನಾನು ಕರ್ಕೊಂಡು ನನ್ನ ಮುಂದಕ್ಕೆ ಗುಡಿ ಕಟ್ಟಿ ಕುಂದಿರ್ಸಿದ್ದೀನಿ ಅಮ್ಮನೆ. ನಿಮ್ಗೆ ಇಲ್ಲ, ನನಗೆ ಯಾವ ರೀತಿಯಾಗಿ ಗೊತ್ತಾಗಲ್ಲ. ಅಮ್ಮ ಮೈ ತುಂಬಿ ಏನು ವಾಕ್ಯ ನುಡಿಸ್ತಲ್ಲ ಆ ವಾಕ್ಯ ನುಡಿಸ್ತೀನಿ ನಾನು, ಅಷ್ಟೇ ನನಗೆ ಗೊತ್ತು. ಅದೇ ರೀತಿ ಭಕ್ತಾದಿಗಳಿಗೆ ಕಾರ್ಯಗಳು ನಡೀತದೆ. ಅವ್ರವ್ರ ಅರ್ಕೆಗಳು ತಗೊಂಡು ಅಮ್ಮನಿಗೆ ತಲುಪಿಸ್ತಾರೆ. ಲೋಕಕ್ಕೆ ಅವಳು ಹೆಸರು ಕೊಂಡವಳು. ಆ ಕೆಳಗೆ ನಾನು ಕುಂತ್ಕೊಂಡು ಅವ್ಳು ಸೇವೆ ಮಾಡ್ತೀನಿ ನಾನು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾನು ಹೇಳಿದಿಲ್ಲ, 1975ನೇ ಇಸ್ವಿಯಲ್ಲಿ ಇಲ್ಲಿ ಏನಿತ್ತು, ಏನು ನಡೀತು ಸರ್? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸತೀಶ್ ಅಂತ, ನಾನು ಕಾರ್ಯದರ್ಶಿ ಆಗಿದ್ದೀನಿ. ಶ್ರೀ ಮುತ್ತು ಮಾರಿಯಮ್ಮ ಸೇವಾ ಸಮಿತಿಯಿಂದ ನಾನು ಈ ಟಿವಿಯಿಂದ ನಾನು ಜನಗಳಿಗೆ ತಿಳಿಸ್ಬೇಕಂತ ನಾನು ಮುಂದೆ ಬಂದಿದ್ದೀನಿ. ತುಂಬ ವರ್ಷದಿಂದ ನಾನು ಮಾಡಬೇಕಂತಿದ್ದೆ. ತುಂಬ ಸಂತೋಷ ಇತ್ತು ಈ ಕಾರ್ಯಕ್ರಮ ಇವರು ಬಂದಿರೋದು. ಯಾವತ್ತ ದೇವಸ್ಥಾನ ಆಚೆ ಕಳಿಸ್ಬೇಕಂದ್ರೆ ಇಂಥ ಮಾಧ್ಯಮದಿಂದಲೇ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಸೇವೆ ಸಮಿತಿಯಿಂದ ಇವರಿಗೊಂದು ಧನ್ಯವಾದಗಳು ಹೇಳ್ತೀನಿ. 1975ರಲ್ಲಿ ನಿಮ್ಮ ಮನೆಯಲ್ಲಿ ನಡೆದಂಥ ಘಟನೆ ಏನು ಸರ್? 1975ರಲ್ಲಿ ಅದರಲ್ಲಿ ಮೈ ಮೇಲೆ ಬಂದಿತ್ತು ಅಮ್ಮ. ಅವ್ರಿಗೆ ಗೊತ್ತಿಲ್ಲ ಮೈ ಮೇಲೆ ಬರ್ತಾ ಇರೋದು, ಏನು ಗೊತ್ತಿರಲಿಲ್ಲ. ಗೊತ್ತಿಲ್ಲದಂಗೆ ಇತ್ತು. ಮದುವೆ ಆಗಿ ಆಮೇಲೆ ಏನು ನಡೀತಾ ಇದೆ ಅಂದರೆ, ಮನೇಲಿ ಹುತ್ತ ಬೆಳೀತು. ಹುತ್ತ ಬೆಳೆದ್ಮೇಲೆ ಹತ್ತತ್ರ ಒಂದು 8 ಅಡಿ ನಾವು ಹುತ್ತ ಎಲ್ಲ ಇರೋದು, ಹಾವೆಲ್ಲ ಆಟ ಆಡೋದು ಎಲ್ಲ ಇರೋದು. ಅದರಿಂದ ಹುತ್ತ ಬೆಳೆದು ದೊಡ್ಡದಾದ್ಮೇಲೆ ಆಮೇಲೆ ಏನು ಮಾಡೋದು, ನಮ್ಮ ಅಮ್ಮ ಮೈ ಮೇಲೆ ಬಂತು. ನಾನು ನಿನ್ಗೆಲ್ಲ ಹಾಕೊಂಡಿರೋದು, ನಾವು ಊರು ಸೇವೆ ಮಾಡಕ್ಕೆ ಬಂದಿರೋದು ಅಂತ ಹೇಳಿ ಅವ್ರು ಹೇಳಿದ್ರು. ಸರಿ ಅಂತ ಆಮೇಲೆ ಏನು ಮಾಡಿದ್ರು, ಆ ಹುತ್ತ ಇರೋದ್ರಿಂದ ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾವೆ, ಅವೆಲ್ಲ ಕಣ್ಣು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವ್ರು ಏನು ಮಾಡಿದ್ರು, ಭಾಷೆ ತೊಗೊಂಡವ್ರೆ. ಮುನೀಶ್ವರ ಆಮೇಲೆ ಮುನೀಶ್ವರನೂ ಬರ್ತಾಯಿತ್ತು. ಅವಾಗ ಬಂದು ಭಾಷೆ ಎಲ್ಲ ತೊಗೊಂಡು ಆದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಆ ಹುತ್ತದಲ್ಲಿ ಹತ್ತತ್ರ ಒಂದು 5 ಹಾವು ಮರಿಗಳಿತ್ತು. ಹಾವು ಮರಿ ತೊಗೊಂಡೋಗಿ ಹುತ್ತದಲ್ಲಿ ಬಿಟ್ಟು ಆ ಮಣ್ಣು ತಂದ್ಬಂದ್ಬಿಟ್ಟು ಮುನೀಶ್ವರ ಒಂದು ವಿಗ್ರಹ ಮಾಡಿದ್ರು. ಅಂದರೆ ಸರ್, ಮನೆ ಒಳಗಡೆ ಹುತ್ತ ಇತ್ತು, ಅದ್ರೊಳಗಡೆ ಏನು ತಾವು ದೇವಿ ಅಪ್ಪಣೆ ಪಡೆದ ನಂತರ ಅಲ್ಲಿದ್ದಂಥ ಹಾವು ಬೇರೆ ಕಡೆ ತಾವು ಸ್ಥಳಾಂತರ ಮಾಡಿಸಿರಿ. ಹೌದು. ಎಷ್ಟು ಹಾವಿತ್ತು ಸರ್? 5 ಹಾವು ಇತ್ತು ಸರ್, ಚಿಕ್ಕ ಮರಿಗಳೇ. ಯಾರು ಏನು ಮಾಡಲಿಲ್ಲ? ಇಲ್ಲ, ನಾವು ಆಟ ಆಡ್ತಾಯಿತ್ತು. ನಮ್ಗೆ ಗೊತ್ತಿರಂಗೆ ಆವತ್ತ ನಾವು ಅಷ್ಟು ನಮ್ಮ ಏನಾದ್ರೂ ನಂಬಿಕೆ ಇತ್ತು. ಅವಾಗಲೇ
ನಮ್ಮ ತಾಯಿ ಮೇಲೆ ಅವೆಲ್ಲ ನಾವು ನೋಡ್ಬೇಕಾದ್ರೆ ಅದು ನಮ್ಗೆ ಗೊತ್ತಾಗ್ಲಿಲ್ಲ ಅದು ಹಾವು ಅಂತ. ಯಾಕೆಂದ್ರೆ ಒಂದು ಇಲ್ಲಿ ಬಂದು ಉಡವಂತ ಇವತ್ತಿನ ಕಾಲಘಟ್ಟದಲ್ಲಿ ಯಾವತ್ತಿಗೆ ಹಾವಿದಂತ ಅದನ್ನ ತಾನು ಬೇರೆ ಕಡೆ ಹೊತ್ತು ಬಿಟ್ಟಿರ್ತಾರೆ. ಹೌದು ಸರ್, ಮಕ್ಳು ನಾನೇ ಕೈ ಲೆಕ್ಕ ತಗೊಂಡೋಗಿ ಕೊಟ್ಟು ಬಿಟ್ಟಿದ್ವಿ. ನಾವು ಇನ್ನೂ ಜ್ಞಾಪನ ಇದೆ, ನಮ್ಮ ಮನೆ ಮುಂದೆನೆ ಅವಾಗಿಲ್ಲೆಲ್ಲ ತುಂಬಾ ಮಾವಿನ ತಪ್ಪು ಎಲ್ಲ ಇತ್ತು ಅವಾಗ. ನಾವು ಏನ್ ಮಾಡ್ಲಿಲ್ಲ ಸರ್, ಏನಿಲ್ಲ ಸರ್, ಏನಿಲ್ಲ. ನಮ್ಗೆ ನಂಬಿಕೆನೇ ಇತ್ತು ಸರ್. ಈಗಲೂ ಕಾಣುತ್ತದು, ನಮ್ಗೆ ಕಾಣುತ್ತದು. ನಮ್ಮ ತಾಯಿ ನೋಡಿ ತಾವು ಹೇಳೋದು ಈಗ ಕಾಣುತ್ತೀಗ ಅಂತೇಳಿ, ಏನೋ ಸ್ವಲ್ಪ ದಿವಸ ಹಿಂದೆ ರಾತ್ರಿ 1 ಗಂಟೆಗೆ ಹಾವು ಪಕ್ಕದ ಮನೇಲಿ ಹೋಗಿತ್ತು ಅಂತೇಳಿ ಹಾವು ಬಂದು ಹೋಗುತ್ತೆ. ಅದು ಜನಗಳಿಗೆ ಯಾವ ತೊಂದರೆ ಕೊಟ್ಟಿಲ್ಲ ಇಷ್ಟವರೆಗೂ. ಆದ್ರೆ ಜನಗಳಿಗೂ ಗೊತ್ತಿಲ್ಲ ಹಾವು ಇದೆ ಅಂತ ಗೊತ್ತಾಗುತ್ತೆ. ಅವತ್ತು ಒಂದಿನ ಏನ್ ಮಾಡ್ತಿದ್ದೋ, ನಾವು 1 ಗಂಟೆ ಹಗಲು ರಾತ್ರಿ ಕೂತ್ಕೊಂಡಿದ್ದು. ಅವಾಗ ಅಲ್ಲಿ ಸತ್ಯನ ಬನ್ನಿ ಹಾವು ಬಂದಿದೆ ಅಂದ್ರು. ನೋಡಮ್ಮ ಏನ್ ಮಾಡ್ಬೇಡಿ, ಏನ್ ತೊಂದರೆ ಆಗಲ್ಲ ಅನ್ನೋದಕ್ಕೆ ಅವಾಗ ಸರಿ ಅಂದ್ಬಿಟ್ಟು ಪೊಲೀಸರು ಬಂದ್ರು. ಪೊಲೀಸರು ಬಂದು ಹಾವನ್ನ ಹಿಡಿಯಕ್ಕೆ ಕರೆಸ್ದಾಗ ಇಲ್ಲಿ ಹಾವು ಇದೆ ಅಂತ ಹೇಳಿದ್ರು. ಅದು ಹಾವು ಇಳಿದಾಗ ನಾನು ಹೇಳಿದೆ ಸಿಗಲ್ಲ ನಿಮ್ ಕೈಗೆ ಅಂತ ಹೇಳಿದೆ. ಹಂಗನೇ ಅದು ಮಾಯ ಆಯ್ತು. ಘಟನೆ ನಡೆದಿದ್ದು ವಿಚಿತ್ರ ಘಟನೆ ಅಂದ್ರೆ ಅದೊಂದು ಪವರಾನೆ. ಇಬ್ರು ಬಂದಿರೋ ಇಬ್ರು ಕೈ ಸಿಗ್ಲಿಲ್ಲ. ಅದು ಆ ವಿಡಿಯೋಗೆ ಬಂದಿರದಂತ ಅವ್ರಿಗೆ ಹಾವು ಸಿಗ್ಲಿಲ್ಲ, ಕಣ್ಣು ಮುಂದೆ ಇದ್ದು ಮಾಯ ಆಯ್ತು. ತಮ್ಮನಿಗೆ ಅವ್ರ ಆರೋಗ್ಯ ತೀರಾ ಹದಗೆಟ್ಟಿದ್ದು, ಬದುಕದೇ ಇಲ್ಲ. ಅವರು ಇನ್ನೇನು ಕೊನೆ ವರ್ಷ ಉಳಿತಾರೆ, ಮುಗಿತವ್ರ ಅಧ್ಯಾಯ ಮುಗಿತು, ಅವ್ರ ಜೀವನ ಮುಗಿತು ಅನ್ನೋಂಥ ಸಂದರ್ಭದಲ್ಲಿ ಮತ್ತೆ ತಮ್ಮ ತಾಯಿಯವರು ತಗೊಂಬಂದು ಇದೇ ದೇವಿ ಮುಂದೆ ಹಾಕಿ ನನ್ನ ಮಗನ ಉಳಿಸೋದು ಬಿಡೋದು ನಿನಗೆ ಸೇರಿದೆ ಅಂತ ಹೇಳಿದ್ರು. ಅದೇನ್ ಸರ್ ಘಟನೆ? ಅದು ಪವರಾನೆ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮ ತಮ್ಮನೇ ಹೆಸರು ಮುತ್ತು ಅಂತ. ಅವರು ಖಜಾನ್ಸಿ ಆಗಿದ್ದಾರೆ. ಅವ್ರನ್ನೇ ನಂಬ್ತಿರ ಬಿಡ್ತಾರೆ. ಹತ್ತತ್ರ ಅವನಿಗೆ ಒಂದು 6 ತಿಂಗಳು ಇರಬೇಕು. 6 ತಿಂಗಳದಾಗ ಅಮ್ಮ ಬರುತ್ತೆ. ಅಮ್ಮ ಬಂದ್ರೆ ಮಕ್ಕ ಫುಲ್ ಮೈ ತುಂಬಾ ಅಮ್ಮನೇ, ಫುಲ್ ಅಮ್ಮನೇ. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಅಮ್ಮವರೇ ನಮ್ಮ ಅಪ್ಪರು ಕರ್ನೋದ್ರು. ಹೇಳಿದ್ರು ಡಾಕ್ಟರ್ ಆಗಲ್ಲ, ಉಳಿಯಲ್ಲ ಮಗು. ಎಷ್ಟು ವರ್ಷದಿಂದ ಮಾತಿದ್ದು ಸರ್? ಈ ಘಟನೆ ಎಷ್ಟು ವರ್ಷದಿಂದ? 40 ವರ್ಷ ಸರ್. ತುಂಬಾ ಹಳೇದು. ದೇಶನ ಕಟ್ಟಕ್ ಮುಂಚೆದಾಗ ಅವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ನೋದಾಗ ಉಳಿಯಲ್ಲ ಮಗು ಕರ್ನೋಗಿ ಬಿಳೆಬೆಟ್ಟೆ ಹಾಕಿದ್ರು. ಬಿಳೆಬೆಟ್ಟೆ ಹಾಕಿ ಕಳಿಸ್ರು. ಆಗಲ್ಲ ಅಂತ, ಆಗಲ್ಲ. ಅವಾಗ ನಮ್ಮಮ್ಮ ಮಾಡಿದ್ರು, ಒಂದು ನಮ್ಮ ಮೂಲಸ್ಥಾನ ಇದೆ, ಮುತ್ತುಮರಮ್ಮ ದೇವಸ್ಥಾನ ಮೂಲಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಿ ಮಡಿ ಬಿಚ್ಚಿ ಹಾಕಿ, ನೋಡಮ್ಮ ಈ ಮಗು ಉಳಿಸ್ಕೊಟ್ರೆ ನಾನು ಬೇಕಾ ಈ ಮಗುನ ನಿನ್ಗಾಗಿ ಕೊಡ್ತೀನಿ ಅಂತ ಬೇಡಿ ಎಲ್ಲ ಇದು ಮಾಡಿದಾಗ ಆಮೇಲೆ ಅವ್ನಿಗೆ ಜೀವ ಬಂತು. ಜೊತೆಗೆ ನಿಮ್ಮ ತಾಯಿಯವ್ರಿಗೆ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳಿದ್ರಿ. ಅದು ಬಂದಂತ ಸಂದರ್ಭದಲ್ಲಿ ಏನೂ ಕೂಡ ಗೊತ್ತಾಗಲ್ಲ ಅಂತ. ಅದು ಇದೆ, ದೇವ್ರು ಬಂದ ಯಾರು ಗೊತ್ತಾಗಲ್ಲ. ಅಂದ್ರೆ ಅವರು ದೇವ್ರು ಬಂದಂತ ಸಂದರ್ಭದಲ್ಲಿ ಬರೋಂಥ ಭಕ್ತರಿಗೆ ಯಾವ ರೀತಿ ಅವ್ರಿಗೆ ಅವ್ರ ಕಷ್ಟ ಕರ್ಪಣೆಗಳನ್ನು ದೂರ ಮಾಡ್ತಾರೆ, ಯಾವ ರೀತಿ ಹೇಳ್ತಾರೆ ಸರ್? ದೇವ್ರ ಮೈ ಮೇಲೆ ಬಂದಾಗ ನನ್ಗೆ ಈ ತರ ಕಷ್ಟ ಇದೆ, ಆ ತರ ಕಷ್ಟ ಅಂತ ಹೇಳಕ್ ಹೋಗಲ್ಲ. ಅವ್ರ ಮೈ ಮೇಲೆ ಬಂದಾಗ ಅವರೇ ತಾನಾಗೆ ಹೇಳ್ತಾರೆ. ಮೈ ಮೇಲೆ ಬಂದು ಅವರೇ ಹೇಳ್ತಾರೆ, ನಿನ್ಗೆ ಈ ತರ ಕಷ್ಟಕ್ಕೆ ನೀನ್ ಬಂದಿದ್ಯಮ್ಮ, ಈ ತರನೇ ಬಂದಿದ್ದೀನಮ್ಮ ಅಂದ್ರೆ ಕರೆಕ್ಟಾಗಿ ಹೇಳ್ತಾರೆ. ಅವರು ನಂಬಿಕೆ ನೋಡಮ್ಮ ನೀವು ಹೇಳಿದ ಸತ್ಯ ಅಂತ ಹೇಳ್ಕೊಂಡು ಆ ನಂಬಿಕೆ ಮೇಲೆ ಅವರು ದುಬೈಲೂ ಕೂಡ ಈ ಒಂದು ದೇವಸ್ಥಾನದ ಭಕ್ತಿ ಇದ್ದಾರೆ ಅಂತ ಹೇಳ್ತಾರೆ. ಯಾವ ತರ ಚೆನ್ನಾಗಿತ್ತು. ಈಗ ಬಂದು ದುಬೈಗೆ ಹೋಗಿ ಅಲ್ಲಿಂದನೇ ಬರ್ತಾರೆ. ಜಾತ್ರೆಗೂ ಬೇಕಾ ಅವರೇ ಕಳಿಸ್ತಾರೆ. ಏನ್ ಬೇಕು ಎತ್ತ ಬೇಕಂತ ಕೇಳ್ತಾರೆ. ನಾವು ಈ ತರ ಬೇಕಂದಾಗ ಸಹಕಾರ ಮಾಡ್ತಾರೆ. ಮೊದಲಿಗೂ 46 ವರ್ಷದಿಂದ ಇದ್ದಂತ ದೇವಸ್ಥಾನಕ್ಕೂ ಇದಕ್ಕೂ ಸಾಕಷ್ಟು ಅಭಿವೃದ್ಧಿ ಮಾಡಿದಿರ ಸರ್? ಸರ್ ನಿಜ ಹೇಳ್ಬೇಕಂದ್ರೆ ಜನಗಳ ಭಕ್ತಾದಿಗಳಿಂದ ತುಂಬಾ ಅಭಿವೃದ್ಧಿ ಕಾಣ್ತಾ ಇದೀವಿ ಸರ್. ಇಲ್ಲ ದುಡ್ಡು ಎಕ್ಸ್ಪೆಂಡ್ ಮಾಡಲ್ಲ ಸರ್, ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ. ಇನ್ನೊಂದು ಏನ್ ಬೇಕಾದ್ರೆ ನೀವು ಮಾಡ್ತೀರಾ. ಈ ಒಂದು ಪವಾಡ ಕ್ಷೇತ್ರದ ಬಗ್ಗೆ ತಾವು ನಮ್ಮ ಆನ್ಲೈನ್ ಟಿವಿ ಮುಖೇನ ಭಕ್ತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನನಗೆ ಆನ್ಲೈನ್ ಹೇಳ್ಬೇಕಂದ್ರೆ ದಯವಿಟ್ಟು ಹೇಳ್ತೀನಿ, ಬನ್ನಿ ಎಲ್ಲಾರು ಈ ಕ್ಷೇತ್ರ ಬಂದು ಪುಣ್ಯ ಕ್ಷೇತ್ರ ಮಾಡೋಣ. ತುಮಕೂರಲ್ಲಿ ನೆಲೆಸಿದಲ್ಲ ಅಮ್ಮ ಮುತ್ತುಮಾರಿಯಮ್ಮ, ತುಂಬಾ ದೇವಸ್ಥಾನ ಇದೆ. ಇಲ್ಲೂ ಬಂದು ನೋಡಿ ನಮ್ಗೆ ಹೋಗ್ಬೇಕಂತ ಕೇಳ್ಕೊಂತೀನಿ ಸರ್ ಎಲ್ಲರೂ. ಏನಿದು ಆನ್ಲೈನ್ ಟಿವಿಯ ವೀಕ್ಷಕರೇ, ತುಮಕೂರಿನಲ್ಲಿ ತುಂಬಾ ಹೆಸರುವಾಸಿಯಾದಂಥ ದೇವಸ್ಥಾನ ಸರಿ. ಇದು ಮನೆ ಒಳಗಡೆ ಹುತ್ತ ಇರುತ್ತೆ. ಆ ಹುತ್ತ ಏನೋ ಕನಸಿನ ರೂಪದಲ್ಲಿ ಬಂದು ನಾನು ಇರೋದು ನಿಮಗೋಸ್ಕರ ಅಂತದಲ್ಲ, ಲೋಕ ಕಲ್ಯಾಣಕ್ಕಾಗಿರೋದು ನಾನು, ನನಗೆ ಏನು ಹೊರಗಡೆ ತಾಂಬ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಹುತ್ತನ ಅದು ಸಂಪೂರ್ಣವಾಗಿ ತೆಗೆದು ಅದರಲ್ಲಿ ಇರ್ತಕ್ಕಂಥ ಹಾವು ಮರಿಗಳು ಏನು ಮುನೇಶ್ವರ ಅಂತ ಹೇಳ್ತೀವಿ, ಅದನ್ನ ತಗೊಂಡ್ಬಿಟ್ಟು ಹೊರಗಡೆ ಸ್ವತಃ ಬಿಡ್ತಾರೆ. ಯಾರಿಗೂ ಕೂಡ ಏನೂ ಮಾಡೋದಿಲ್ಲ. ಇದು ಹೇಳ್ಬೇಕಾದ್ರೆ ಅಸಲಾಗಿ ಪವಾಡ. ಈ ರೀತಿಯಾಗಿ ಇಲ್ಲಿ ಏನು ಸಾಕಷ್ಟು ಬರೋಂಥ ಭಕ್ತರುಗಳಿಗೆ ಅವರ ಕಷ್ಟ ಕಲ್ಪನೆಗಳು ದೂರ ಆಗ್ತಿದೆ. ಇದೊಂದು ನಮ್ಮ ತುಮಕೂರಲ್ಲಿ ಇಂಥ ಒಂದು ಪವಾಡ ಕ್ಷೇತ್ರ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯನೇ ಸರಿ. ಸರ್, ನಮ್ಮ ಆನ್ಲೈನ್ ಟಿವಿ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ರಿ, ವಿಚಾರ ತಿಳಿಸ್ಕೊಡ್ರಿ. ನಿಮ್ಗೆ ಮತ್ತೆ ನಿಮ್ಮ ತಾಯಿಯರು ಇಬ್ಬರು ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ನಿಮ್ಗೆ ಹೇಳ್ತೀರಿ. ಇನ್ನೊಂದು ವಿಶೇಷ ಸಂತೋಷ ಅಂದ್ರೆ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ಸೇವೆ ಸಮಿತಿಯಿಂದ
21 ಅಡಿ ಎತ್ತರದ ಆದಿಶಕ್ತಿ ಮುತ್ತುಮಾರಮ್ಮ ವಿಗ್ರಹ ನಿರ್ಮಾಣ ಮಾಡ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಆಂಜನೇಯ ಟ್ಯಾಚು ಅದು ದೊಡ್ಡದಾಗಿದೆ. ನೆಕ್ಸ್ಟ್ ಈ ಕ್ಷೇತ್ರದಲ್ಲಿ ಈ ಮುತ್ತುಮಾರಿಯಮ್ಮ ವಿಗ್ರಹ ತುಂಬ ದೊಡ್ಡದಾಗಿದೆ. ಆಮೇಲೆ ಆದಿಶಕ್ತಿ ಮುತ್ತುಮಾರಿಯಮ್ಮ 21 ಅಡಿ ನಿರ್ಮಾಣ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ದೇವಾಲಯ ಮೇಲ್ಭಾಗದಲ್ಲಿ ವಿಗ್ರಹವನ್ನು ನಿರ್ಮಾಣ ಮಾಡಿ ಈ ಕಾರ್ಯಕ್ರಮ ಸುಮಾರು 20 ರಿಂದ 25 ಲಕ್ಷ ಅಂದಾಜು ವೆಚ್ಚ ಆಗ್ತಾ ಇದೆ. ಬಹು ನಿರೀಕ್ಷಾ ಯೋಜನೆ ಭಕ್ತಾದಿಗಳು ಉದಾರವಾಗಿ ಧನ ಸಹಾಯ ಮಾಡಬೇಕೆಂದು ತಮ್ಮಲ್ಲೂ ಕೇಳ್ತೀನಿ. ದೇವಾಲಯ ಜೀರ್ಣೋದ್ಧಾರ ಅಭಿವೃದ್ಧಿ ಅನ್ನದಾನ ಕರಗ ಜಾತ್ರಾ ಮಹೋತ್ಸವವನ್ನು ಕಾರ್ಯಗಳಿಗೆ ತಮ್ಮ ನಿರಂತರ ಸಹಕಾರವೇ ನಿಜವಾಗ್ಲೂ ಕಾರಣ. 21 ಅಡಿ ಎತ್ತರದ ಆದಿಶಕ್ತಿ ಮುತ್ತು ಮಾರಿಯಮ್ಮ ವಿಗ್ರಹ ನಿರ್ಮಾಣ ಮಾಡೋದಕ್ಕೆ ಯೋಜನೆ ಮಾಡ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಒಳ್ಳೆ ಚಿಂತನೆ. ಈ ಒಂದು ದೇವಸ್ಥಾನಕ್ಕೆ ತಾವು ಕೂಡ ಬನ್ನಿ, ತಮ್ಮ ಕೈಲಾದಂಥ ಸಹಕಾರ ಕೂಡ ಮಾಡಿ ಅಂತೇಳಿ ನಾನು ಕೂಡ ವಿನಂತಿ ಮಾಡ್ತೀನಿ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಬಂಡಾರ. ನಮಸ್ಕಾರ. ನಮಸ್ಕಾರ.